ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ಒಂದು ಡೇಟನ್ನು ಫೆಚ್ ಆಗ್ತಿಲ್ಲ ಕೆ ಸಿ ಸ್ಟೂಡೆಂಟ್ಸ್ಗೆ, ಮತ್ತು ಸಾಕಷ್ಟು ಜನ ಸ್ಕಾಲರ್ಶಿಪ್ ಬಗ್ಗೆ ಈಸಿ ಸ್ಟೆಪ್ ಈ ಆನ್ಲೈನಲ್ಲಿ ಯಾವ ಥರ ಮಾಡೋದಂತ ಕೇಳ್ತಿದ್ರು. ಅದಕ್ಕೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನೋಡಿ, ಸಾಕಷ್ಟು ಜನ ಡೇಟ್ ಎಕ್ಸ್ಟೆಂಡ್ ಬಗ್ಗೆ ಕೇಳ್ತಿದ್ರು. ಮಾಹಿತಿ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನಾನು, ಡೇಟ್ ಎಕ್ಸ್ಟೆಂಡ್ ಅದಾಗಿದೆ. ಬಟ್ ಸಾಕಷ್ಟು ಜನ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಹೋದರೆ ನಮ್ಮದರಲ್ಲಿ ರಿಜಿಸ್ಟ್ರೇಷನ್ ಸಿವಿಯೇಷನ್ ಬಂದಿಲ್ಲ, ನಮಗೆ ಡೇಟನ್ನು ಫೆಚ್ ಆಗ್ತಿಲ್ಲ, ಯಾವ ಥರ ಅಪ್ಲೈ ಮಾಡೋದು ಅಂತ ಕೇಳ್ತಿದ್ರು. ನೋಡಿ, ಅದಕ್ಕೆಲ್ಲನೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ನೊಂದು ಸರಿ ನಿಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಬಗ್ಗೆ ಏನೇನಾಗಿದೆ ಅಂತ ಹೇಳ್ತೀನಿ. ಅದಕ್ಕೆ ನೋಡ್ಕೊಂಬಿಡಿ, ಯಾಕಂದರೆ ಕಂಪ್ಲೀಟಾಗಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ. ನೋಡಿ, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂತು 15/11/2025, ಅಂದರೆ ಇದೇ ಮಂತು 15th ಇದೆ. ಅದೇನಾದರೂ ನೀವು ತಾಂತ್ರಿಕ ಶಿಕ್ಷಣ ಇಲಾಖೆ ಇಲ್ಲಾಂದ್ರೆ ವೈಶ್ಯ ಇಲಾಖೆ ಮೆಟ್ರಿಕ್ ನಂತರದ ಅಂದರೆ 2 ಕೆಟಗರಿ ಅಂದರೆ ನಿಮಗೆ ಇದೇ ಮಂತು 30ವರೆಗಿದೆ, ಅಂದರೆ November 30ವರೆಗೂ ಲಾಸ್ಟ್ ಎಕ್ಸ್ಟೆಂಡ್ ಆದರೆ ಇದೆ. ಇದು ಆಲ್ರೆಡಿ 3 ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕೇಳಿದರೆ ಸಾಕಷ್ಟು ಪಾಸಿಬಿಲಿಟೀಸ್ ಆದರೆ ಇರುತ್ತೆ. ಯಾಕಂದರೆ ಇನ್ನೂ ಕೌನ್ಸಿಲಿಂಗ್ ಹೋಗ್ತಾ ಇರೋದ್ರಿಂದ, ಮತ್ತು ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತು ಇನ್ನೂ ಪಿ ಜಿ ಸ್ಟೂಡೆಂಟ್ಸ್ ಎಲ್ಲ ಕೌನ್ಸಿಲಿಂಗಲ್ಲಿ ಇರೋದ್ರಿಂದ ಎಕ್ಸ್ಟೆಂಡ್ ಮಾಡೋ ಚಾನ್ಸ್ ಅದ್ರ ಇರುತ್ತೆ. ಬಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ನೀವು ಹಾಕ್ದೇ ಇರೋಕೋಬೇಡಿ. ಎಲ್ಲರೂ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಆಮೇಲೆ ಡೇಟ್ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರ್ಬೋದು, ಇಲ್ಲದೇ ಇರ್ಬೋದು, ಇಲ್ಲ ಅಷ್ಟಿಗೆ ಡೇಟ್ ಎಕ್ಸ್ಟೆಂಡ್ ಆಗಿ ಅಲ್ಲಿಗೆ ನಿಲ್ಲಿಸ್ಬೋದು. ಅದಕ್ಕೋಸ್ಕರ ಎಲ್ಲರೂ ಏನು ಮಾಡಿ, ಸ್ಕಾಲರ್ಶಿಪ್ನ ಬೇಗ ಅಪ್ಲೈ ಮಾಡಿ. ಬನ್ನಿ, ಈಗ ನಾನು ಲೈವಲ್ಲೇ ತೋರಿಸ್ತೀನಿ. ಈಗ 2025-26 ಅಂತ ಏನು ನಿಮಗೆ ಮೆಟ್ರಿಕ್ ಅಂದರೆ ರೈಟ್ ಸೈಡ್ಗೆ ಅಂತ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ನ ಲಾಗಿನ್ ಆದರೆ ಮಾಡಬೇಕಾಗುತ್ತೆ. ನಾನೀಗ ಲಾಗಿನ್ ಮಾಡ್ತೀನಿ. ಜಸ್ಟ್ ಇದು ಈ ವರ್ಷ ಸ್ಟೂಡೆಂಟ್ಸ್ ನಾನು ಲಾಗಿನ್ ಮಾಡ್ತಿರೋದು. ಲಾಗಿನ್ ಮಾಡಿದ್ಮೇಲೆ ನಿಮಗೆ ಯಾವ ಸ್ಟೆಪ್ಪಲ್ಲಿ ಯಾರಿಗೆ ಅಂದರೆ ಡೇಟಾ ಫೆಚ್ ಆಗ್ತಿಲ್ಲ ಅಲ್ಲಿ ಏನು ಮಾಡಬೇಕಂತ ಹೇಳ್ತೀನಿ. ಡೇಟಾ ಫೆಚ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಯಾಕಂದರೆ ಆಲ್ರೆಡಿ ಸ್ವಲ್ಪ ಜನಕ್ಕೆ ಡೇಟಾ ಫೆಚ್ ಆಗ್ತಿದೆ, ಇನ್ನೂ ಸ್ವಲ್ಪ ಜನಕ್ಕೆ ಡೇಟಾ ಅನ್ನೋದು ಫೆಚ್ ಆಗ್ತಿಲ್ಲ. ಈಗ ನಾವೇ ಮಾಡಬೇಕು, ಅದೆಲ್ಲ ನಿಮ್ಮ ಯಾವ ಥರ ಅಂದರೆ ನಿಮ್ಮ ಒಂದು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದಿಷ್ಟು ಅಂದರೆ ಈಗ ಎಕ್ಸಾಂಪಲ್ ನಿಮಗೆ ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್ ಅಂದರೆ ಈಗ VT ಯೂನಿವರ್ಸಿಟಿ ಆಗಿರ್ಬೋದು, RGHS ಯೂನಿವರ್ಸಿಟಿ ಆಗಿರ್ಬೋದು, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ RGHS ಸ್ಟೂಡೆಂಟ್ಸ್ಗೆ ಟೆಂಪರರಿ ಯೂನಿವರ್ಸಿಟಿ ಅಂದರೆ USN ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ. ಅದ್ರ ಮುಖಾಂತರ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಬಟ್ VTU ಅಲ್ಲಿ ಓದುತ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೆ, ಇಲ್ಲ ಬೇರೆ ಒಂದು ಯೂನಿವರ್ಸಿಟಿಲಿ ಓದ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ರಿಜಿಸ್ಟ್ರೇಷನ್ಸ್ ಇನ್ನೂ ಕೊಟ್ಟಿಲ್ಲ. ಇವ್ರಿಗೆ ಸೆಮ್ ಆ್ಯಂಡ್ ಎಕ್ಸಾಮಲ್ಲಿ ಕೊಡ್ತಾರೆ. ಇವ್ರಿಗೆ ಏನು ಮಾಡಬೇಕಂದ್ರೆ ಇವ್ರು ಕೌನ್ಸಿಲಿಂಗ್ ನಂಬರ್ ಏನಿರುತ್ತೆ ಅದರ ಮುಖಾಂತರ ನಿಮ್ಮದು ಅದರ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಬೋದು. ನೋಡಿ, ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೆ ಯಾರು ಸ್ಟೂಡೆಂಟ್ಸು ಬಿಡೋಕ್ಕೋಗ್ಬಿಡಿ. ಮತ್ತು ನಿಮಗೆ ಸ್ಕಾಲರ್ಶಿಪ್ಪು ಹಾಕಿದ ತಕ್ಷಣ ಬಂದ್ಬಿಡುತ್ತಾ, 1 ಮಂತ್ಗೆ ಬರುತ್ತಾ, 1 ವೀಕ್ಗೆ ಅಂತ ಕೇಳ್ತಿದ್ರೆ ಖಂಡಿತ ಇಲ್ಲ. ಯಾಕಂದರೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿರೋ ಇನ್ನೂ ಬಂದಿಲ್ಲ ನಮಗೆ 2024-25 ಇದೆ. ಹೌದು, ಮೊನ್ನೆ ತಾನೇ ಅಮೌಂಟು ಫಂಡ್ಸ್ನ ರಿಲೀಸ್ ಮಾಡಿದ್ದಾರೆ. ನೋಡಿ, ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ಖಂಡಿತ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ನಿಮ್ಮದೆಲ್ಲ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿ ಆದಮೇಲೆ ಇದೇ ಡೇಟಿಗೆ ಹೆಂಗೆ ಕೌನ್ಸಿಲಿಂಗ್ ರಿಸಲ್ಟ್ಗೆ ಈ ಒಂದು ಡೇಟಿಗೆ ಬಿಡ್ತೀವಿ, ಆಮೇಲೆ ಎಕ್ಸ್ಟೆಂಡ್ ಮಾಡಿ ನೆಕ್ಸ್ಟ್ ಡೇ ಈ ಥರ ಅಷ್ಟೇ. ಮ್ಯಾಕ್ಸಿಮಮ್ ನಿಮಗೆ 1-2-3 ಡೇಸ್ ಅಷ್ಟೇ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾರೆ ರಿಸಲ್ಟ್ ಬಿಟ್ಟಾಗ. ಬಟ್ ನಿಮ್ಮದು SSV ಸ್ಕಾಲರ್ಶಿಪ್ ಅಂತ ಬಂದಾಗ ನಿಮಗೆ 1 ಮಂತಲ್ಲದ ಬರ್ಬೋದು, 3 ಮಂತ್ಸು, 6 ಮಂತ್ಸು, ಇವನ್ 1 ಇಯರ್ ಕೂಡ ಆಗ್ಬೋದು. ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು 2024-25 ಅವ್ರದ್ದು ಸ್ಕಾಲರ್ಶಿಪ್ ಬಂದರೆ ಈ ವರ್ಷ ರಿಲೀಸ್ ಮಾಡಿದ್ದಾರೆ. ಅದೇ ಥರ ಒಂದೊಂದು ಕೋರ್ಸ್ಗಳಿಗೆ ಬೇಗನೆ ಬಿಡ್ತಾರೆ, ಒಂದೊಂದು ಸ್ಟೂಡೆಂಟ್ಸ್ಗಳಿಗೆ ಬೇಗನೆ ಬರುತ್ತೆ. ಎಲ್ಲ ಬೇಸ್ಡ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಆಯಿತು, ಆಮೇಲೆ ಎಸ್ಪೆಷಲಿ ಗೌರ್ಮೆಂಟ್ಸ್ ಹತ್ರ ಫಂಡ್ ಇದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ಪು ಬೇಗನೆ ಬರುತ್ತೆ. ಈಗಿಲ್ಲ ಎಷ್ಟೋ ಭಾಗ್ಯಗಳು ಅವು ಇವು ಇರೋದ್ರಿಂದ ಅಲ್ಲೇ ನಿಮಗೆ ಫಂಡ್ ವೇಸ್ಟ್ ಆಗ್ತಿರೋದ್ರಿಂದ ಸ್ಟೂಡೆಂಟ್ಸ್ಗೆ ಅಮೌಂಟು ಸರಿಯಾಗಿ ಬರ್ತಿಲ್ಲ ಅಂತ ಹೇಳಿದ್ರೆ ಹೇಳ್ಬೋದು. ನೋಡಿ, ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈಗ ನಾನು ಇದೇ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಈ ಥರ ಪ್ರಾಬ್ಲಮ್ ಎಲ್ಲರಿಗೂ ಬರ್ತಾಯಿದೆ. ಸಾಕಷ್ಟು ಜನಕ್ಕೆ SC ಸ್ಟೂಡೆಂಟ್ಸು, ಯಾಕಂದರೆ ಅವ್ರಿಗೆ 90,000 ಅಮೌಂಟ್ ಬರುತ್ತೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ ನಮ್ಗೆ ಇದೇ ಥರ ಪ್ರಾಬ್ಲಮ್ ಬರ್ತಿದೆ. ಅಂದರೆ ನಾವೇಂತ ಮಾಡ್ಬೇಕಂತ ಕೇಳ್ತೀವಿ. ನೋಡಿ, ಒಂದು ಸ್ಟೂಡೆಂಟ್ಸ್ ಎಲ್ಲ ಫಸ್ಟು ನಿಮ್ಮದು ಸ್ಟೆಪ್ 1ಅಲ್ಲಿ ಎಲ್ಲರೂ ಸ್ಕಾಲರ್ಶಿಪ್ ಅದರ ಅಪ್ಲೈ ಮಾಡಿಬಿಡ್ತಾರೆ ಕ್ಲೀನಾಗಿ. ಸೆಕೆಂಡ್ ಸ್ಟೆಪ್ ಬಂದಾಗ ಸ್ಟೂಡೆಂಟ್ ಲಾಗಿನ್ ಡೀಟೇಲ್ಸ್ ಅಂತ ಬಂದಾಗ USN ಇಲ್ಲ, ನಾವೆಂತ ಮಾಡ್ಬೇಕಂತೀರ. ನೋಡಿ, ನಿಮಗೆ ಡೇಟಾನ ಫೆಚ್ ಆಗ್ತಿರುತ್ತೆ. ಅದು ನಮಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಅಂದರೆ ನೀವು ಅವಾಗ ಚೆಕ್ ಮಾಡ್ತಾನೆ ಇರಬೇಕು. ಇವನ್ 1-2-3 ಡೇಸ್ ಆಗೋದ್ರೆ ಚೆಕ್ ಮಾಡ್ತೀರಿ. ಯಾವಾಗಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಫೆಚ್ ಆಯ್ತು ಅಂದರೆ ಆಟೋಮೆಟಿಕ್ ನಿಮಗೆಲ್ಲ ಒಂದು ಸ್ಟೂಡೆಂಟ್ಸ್ಗೆ ಫೆಚ್ ಆಗ್ತಿರುತ್ತೆ. ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಖಂಡಿತ ನಾನು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ. ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ತುಂಬಾ ಇದನ್ನ ಕಷ್ಟ ಅಂದರೆ ಅನುಭವಿಸ್ತಿದ್ದಾರೆ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಏನಂತಂದರೆ ಫಸ್ಟ್ನೇ ಕರೆಕ್ಟ್ ಕ್ವಶನ್ಸ್ ಕೇಳುತ್ತೆ. ಆರ್ ಯು ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತ ಕೇಳಿದ್ರೆ ನೋ ಅಂತ ಹಾಕ್ತೀವಿ. ನಾವು ಎಲ್ಲ ಕರ್ನಾಟಕದಲ್ಲಿ ಓದಿರೋದ್ರಿಂದ ಇವ್ರಿಗೆ. ಆಮೇಲೆ ನಿಮ್ಮದು ಕೂಡ ನಿಮ್ಮದು ಮತ್ತು 11th 12th ಬಗ್ಗೆ ಆನ್ಸರ್ ಮಾಡ್ತದೆ, ಅದು ಕೂಡ ನೋ ಅಂತ ಮಾಡ್ತೀವಿ. ಮತ್ತು ನೀವು ಸೆಕೆಂಡ್ PCಲಿ ಓದ್ತಿದ್ರೆ ಇಲ್ಲ, ನಾವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರೋದು ನೋ ಅಂತಲೇ ಕೊಡ್ತೀವಿ. ಮತ್ತು ನಿಮ್ಮ ಹತ್ರ USN ನಂಬರ್ ಅಂದರೆ ಇದೆ ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಅಂತ ಕೇಳ್ತಾ ಇದೆ. ನಾವು ಇಲ್ಲಿ ಕೂಡ ನಾವು ಅಂತ ಹೇಳ್ತೀವಿ, ನೋ ಅಂತ ಕೊಡ್ತೀವಿ. ಇಲ್ಲಿ ಆಗಿದ ಮೇಲೆ ನೀವು ಇಲ್ಲೇನೋ ಪ್ರೊಫೆಷನಲ್ ಕೋರ್ಸ್ ಓದ್ತಾ ಇದ್ದೀರಾ ಅಂತ ಹೇಳ್ತಾರೆ. ಯಾಕಂದರೆ ಈಗ ನೀವು ಓದ್ತಿರೋ ಈ ಒಂದು ಪ್ರೊಫೆಷನಲ್ ಕೋರ್ಸ್ ಆ ಲಿಸ್ಟಲ್ಲಿ ಇತ್ತಂದರೆ ನೀವು ಎಸ್ ಅಂತ ಹಾಕಬೇಕು. ಅದರೊಳಗಡೆ ಇರುತ್ತೆ. ಯಾಕಂದರೆ ನಮಗೆ USN ಕೊಟ್ಟಿರೋ ಇದರಲ್ಲೇ ಇರುತ್ತೆ, ಎಸ್ ಅಂತ ಕೊಡ್ತೀವಿ. ಈಗ ಇಲ್ಲೇ ಆದಮೇಲೆ ನಿಮಗೆ ಮೋಡ್ ಆಫ್ ಅಡ್ಮಿಷನ್ಸ್ ಯಾವುದು ನಿಮ್ಮದು ಮೋಡ್ ಆಫ್ ಅಡ್ಮಿಷನ್ಸ್ ಅಂದರೆ ನಾವೆಲ್ಲ KE ಥ್ರೂ ಅಡ್ಮಿಷನ್ ಆಗಿರೋದನ್ನ KE ಅಂತ ಹಾಕೊಳ್ಳಿ. ಇಲ್ಲ ಮ್ಯಾನೇಜ್ಮೆಂಟ್ಗೆ ಹೋಗಿದ್ರೆ ಮ್ಯಾನೇಜ್ಮೆಂಟ್ ಹಾಕೊಳ್ಳಿ. ಆಮೇಲೆ
ನಿಮಗೆ ಮ್ಯಾನೇಜ್ಮೆಂಟ್ಸ್ ಸ್ಕಾಲರ್ಶಿಪ್ ಹಾಕಿರೋ ನಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಕೇಳಿದ್ರೆ ಎಸ್ ಖಂಡಿತ ಬರುತ್ತೆ. ಒಂದೊಂದು ಸರಿ ಗೌರ್ಮೆಂಟದ ಫಂಡ್ ಇದ್ದಾಗ ನಿಮಗೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ, ಬಟ್ ಜಾಸ್ತಿ ಹೋದ ವರ್ಷ ಕೊಟ್ಟೇ ಇಲ್ಲ, ಯಾರಿಗೂ ಕೊಟ್ಟಿಲ್ಲ. ಅದಕ್ಕಿಂತ ಫಸ್ಟ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಂದರೆ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟು, ಆಮೇಲೆ ಗೌರ್ಮೆಂಟ್ ಇನ್ ಪ್ರೈವೇಟ್, ಈ ಥರ ನಿಮಗೆ ಪ್ರಯಾರಿಟಿಲಿ ಕೊಡ್ತಾ ಹೋಗ್ತಾರೆ. ಮತ್ತು ಯಾವ ಒಂದು ಕೋರ್ಸಿಗೆ ಕೊಡಬೇಕು ಅದನ್ನೆಲ್ಲ ಡಿಸೈಡ್ ಮಾಡ್ತಾರೆ. ನಿಮಗೆ ನೋಡಿ ಯಾವ ಥರ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ ಮೇಲಿ ಮೊದಲು ನಿಮ್ಮ ಡೇಟಾ ಅನ್ನೋದು ಕೌನ್ಸಿಲಿಂಗಿಂದ ನಿಮಗೆ ಡೇಟಾ ಫೆಚ್ ಆಗ್ತಿರುತ್ತಲ್ಲ, ಫಸ್ಟ್ ನಿಮಗೆ ಕಾಲೇಜ್ಗಳ ನಿಮ್ಮ ಥ್ರೋಯಿಂದ ನಿಮ್ಮ ಒಂದು ಯೂನಿವರ್ಸಿಟಿಗೆ ಹೋಗುತ್ತೆ. ಯೂನಿವರ್ಸಿಟಿಯಿಂದ SSP ಕಡೆ ನಿಮಗೆ ಡೇಟಾ ಅನ್ನೋದು ಹೋಗಬೇಕು. ಅಂದರೆ ನಿಮ್ಮದು ಥ್ರೂ ನಿಮಗೆ ರೆಸ್ಪೆಕ್ಟಿವ್ ಯೂನಿವರ್ಸಿಟಿಗೆ ಹೋಗಿ ಯೂನಿವರ್ಸಿಟಿಯವರು ನಿಮ್ಮ SSPಗೆ ಲಿಂಕ್ ಮಾಡಬೇಕಾಗುತ್ತೆ. ಇದು ಒಂದು ಸ್ವಲ್ಪ ಪ್ರೋಸೆಸ್, ಇವನ್ 1 ಮಂತ್ ತೊಗೋಬೋದು. ಇದೆಲ್ಲ ಟೈಮ್ ಆಗೋದ್ರಿಂದ ನಿಮಗೆ ಇಷ್ಟು ದಿನವರೆಗೂ ಆಗಿದೆ. ಇನ್ಮೇಲಿಂದ ಡೇಟಾ ಅನ್ನೋದು ಬರ್ತಾ ಇರುತ್ತೆ. ನೀವು ಹೋಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ನಿಮಗೆ ಕೌನ್ಸಿಲಿಂಗ್ ಯಾವುದಂದ್ರೆ ಒಂದು ಅಂತ ಬದಲು ಒಂದು ಕಮೆಂಟ್ ಸ್ಟೂಡೆಂಟ್ಸ್ ಕಮೆಂಟ್ ಹಾಕಿರ್ಬೋದು ಹಾಕ್ಬೋದಾಗಿರುತ್ತೆ. ನಾವು ಇಲ್ಲಿ ಈ ಒಂದು ಸ್ಟೂಡೆಂಟ್ಸ್ ಇದ್ರ ಆಗಿಂದ ಮತ್ತು ನಿಮ್ಮದು UG or PG ಅಂತ ಕೇಳ್ತಾರೆ. ನೋಡಿ ಎರಡು ಕೂಡ ನೀವು ಪೋಸ್ಟ್ ಗ್ರಾಜ್ಯುಯೇಟೆಡ್ ಅಂದರೆ PG ಅಂತ ತಗೊಳ್ಳಿ, ಅಂಡರ್ ಗ್ರಾಜ್ಯುಯೇಟೆಡ್ ಅಂದರೆ ನಿಮಗೆ UG ಅಂತ ತಗೊಳ್ಳಿ. ನೀವು ಈಗ ಎಲ್ಲರೂ ಕೂಡ ನೀವು ಪೋಸ್ಟ್ ಮೆಟ್ರಿಕ್ ಅಂತ ಆಯಿತಾ. ನೆಕ್ಸ್ಟು ಕೌನ್ಸಿಲಿಂಗ್ ನಂಬರ್ ಅಂತ ಕೇಳುತ್ತೆ. ನಾನು ಆಲ್ರೆಡಿ ಕೌನ್ಸಿಲಿಂಗ್ ನಂಬರ್ ಇತ್ತು, ಒಂದು ಸೆಕೆಂಡ್, ಅದು ನಾನು ಆಲ್ರೆಡಿ ಇತ್ತು CK003 ಎಸ್, ಈ ಒಂದು ಕೌನ್ಸಿಲಿಂಗ್ ನಂಬರಿಂದ. ಮತ್ತು ಅಡ್ಮಿಷನ್ಸ್ ಇಯರ್ ಬಂದ್ಬಿಟ್ಟು 2025 ಇದೇ ಇಯರ್ ಆಗಿರೋದ್ರಿಂದ ಅಡ್ಮಿಷನ್ ಆಗಿರೋದ್ರಿಂದ ಈ ಇಯರ್ ಹಾಕಿ. ನೆಕ್ಸ್ಟು ಕೌನ್ಸಿಲಿಂಗ್ ಕೋರ್ಸ್ ಅಂತ ಕೇಳಿದ್ರೆ ಇಲ್ಲಿ ಒಂದು ನಮಗೆ ಸ್ವಲ್ಪ ಜನ ಹಾಕ್ತಾರೆ. ಇಂಜಿನಿಯರಿಂಗ್ ಹಾಕಿ, ನೀವೇನಾದ್ರು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿ ಇಂಜಿನಿಯರಿಂಗ್ ಅಂತಲೇ ಹಾಕಿ, ಅಲ್ಲಿ ನಿಮಗೆ ಡೇಟಾ ಅನ್ನೋದು ಈಸಿಯಾಗಿ ಫೆಚ್ ಆಗುತ್ತೆ. ನೆಕ್ಸ್ಟ್ ಗೆಟ್ ಡೇಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಬರೋವಂಥದ್ದು ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ನೋಡಿ, ಪ್ಲೀಸ್ ಚೆಕ್ ಯು ಕೌನ್ಸಿಲಿಂಗ್ ಡೀಟೇಲ್ಸ್, ಕೌನ್ಸಿಲಿಂಗ್ ನಂಬರ್ ಆರ್ ಇಯರ್ ಆರ್ ಕೋರ್ಸ್ ಯು ಹ್ಯಾವ್ ಎಂಟರ್ಡ್ ಇನ್ ದೇರ್ ಇಸ್ ನೋ ಡೇಟಾ ಅವೈಲೇಬಲ್ ಫ್ರಮ್ KE ರಿಗಾರ್ಡಿಂಗ್ ದಿಸ್ ಕೋರ್ಸ್ ಡೀಟೇಲ್ಸ್. ಇಫ್ ಯು ಹ್ಯಾವ್ ಎಂಟರ್ಡ್ ಕರೆಕ್ಟ್ ಡೀಟೇಲ್ಸ್ ದೆನ್ ಡೇಟಾ ಕ್ಯಾನ್ ಬಿ ಡಿಸ್ಪ್ಲೇಡ್ ಓನ್ಲಿ ಆಫ್ಟರ್ KE ಶೇರ್ ದಿಸ್ ಡೇಟಾ ವಿತ್ SSP. ನೋಡಿ, ಅವರು ಡೈರೆಕ್ಟಾಗಿ ಹೇಳ್ತಿದ್ದಾರೆ ನಿಮಗೆ, KEದವರು ನಮಗೆ ನಿಮ್ಮ ಡೇಟಾ ಅನ್ನೋದು SSP ಶೇರ್ ಮಾಡಿದಾಗ ಮಾತ್ರ ನಿಮಗೆ ಡೇಟಾ ಅನ್ನೋದು ಶೋ ಆಗುತ್ತೆ, ಇಲ್ಲಾಂದರೆ ಡಿಸ್ಪ್ಲೇ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈ ಥರ ಆದಾಗೆ ನಿಮ್ಗೆ ಇನ್ನೂ ಡೇಟಾ ಆದರೆ ಬಂದಿರಲ್ಲ. ಇನ್ನು ನೋಡಿ, ಲಾಸ್ಟ್ ಮಂತ್ ಬಂತು ಅಂದರೆ ಲಾಸ್ಟ್ ಡೇಟ್ ಬಂತು, ಇದೇ ಥರ ಆದರೆ ನಿಮಗೆ ನೋಡಿ ಲಾಸ್ಟ್ ಡೇಟ್ ಇದ್ದರೂ ನಿಮಗೆ ಡೇಟಾ ಫೆಚ್ ಆಗಿಲ್ಲ ಅಂದರೆ ಅವ್ರು ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲಾಂದರೆ ನೀವು ಚೆಕ್ ಮಾಡ್ತಿರಬೇಕು, ಇದೇ ಲಾಸ್ಟ್ ಡೇಟ್ ಆಗಿಬಿಟ್ಟು ನಿಮ್ಮ ಡೇಟಾ ಅನ್ನೋದು ಲಾಸ್ಟ್ ಡೇ ಆದರೂ ಡಿಸ್ಪ್ಲೇ ಮಾಡ್ಬೋದು. ಲಾಸ್ಟು ಒಂದು ನೋಡಿ, ನಾವು ಫಸ್ಟ್ ಇಯರ್ ನಾವು ಇಂಜಿನಿಯರ್ ಹೋಗ್ಬೇಕಾದ್ರೆ ನಿಮಗೆ ಲಾಸ್ಟ್ ಡೇ ಅಂದರೆ ಅವತ್ತು ನೈಟ್ ಸ್ಕಾಲರ್ಶಿಪ್ ಹಾಕಿದ್ದು, SSPಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದು. ಆ ಥರ ನೀವು ಚೆಕ್ ಮಾಡ್ತೀರಿ. ಖಂಡಿತ ನಿಮಗೆ ಈ ಥರ SSP ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ಸ್ಟೂಡೆಂಟ್ಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ರೆ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ. ಮತ್ತು ಇನ್ನೂ ಸಾಕಷ್ಟು ಜನ ನಿಮಗೆ ಏನು ಡೌಟ್ಸ್ ಆಗ್ತಿದೆ, ಎಲ್ಲ ಒಂದು ಸ್ಟೂಡೆಂಟ್ಸ್ ಇದೇ ಪ್ರಾಬ್ಲಮ್ ಎಲ್ಲರಿಗೂ ಆಗ್ತಿದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ಖಂಡಿತ ಯಾಕಂದರೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಎಲ್ಲರೂ ಕ್ಲಾರಿಫಿಕೇಷನ್ ಸಿಗುತ್ತೆ. ಇನ್ನೂ ನಮಗೆ KEದಲ್ಲಿ ಡೇಟಾ ಫೆಚ್ ಆಗ್ತಿಲ್ಲ ಅನ್ನೋದು. ಆಮೇಲೆ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಡೇಟಾ ಫೆಚ್ ಆಗಿ ಅಪ್ಲಿಕೇಶನ್ ಆಗ್ತಿದ್ದಾರೆ. ಅವ್ರು ಕೂಡ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ ಅಂತ ನಿಮಗೆ ಅಪ್ಲೈ ಮಾಡಿದ್ದಂತ ಹಾಕಿ. ನಿಮ್ದು ಏನೇ ಒಂದು ಪ್ರಾಬ್ಲಮ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನೆಕ್ಸ್ಟ್ ಅದ್ರ ಬಗ್ಗೆ ನಿಮಗೆ ಡೆಡಿಕೇಟೆಡ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ನಿಮಗೆ ಸೊಲ್ಯೂಷನ್ ಆದರೆ ಹುಡುಕೊಡ್ತೀನಿ. ಓಕೆ, ಇಲ್ಲಿವರೆಗೂ ನಿಮಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ದು ಏನು ಪ್ರಾಬ್ಲಮ್ ಅಂತ ಗೊತ್ತಾಯಿತು. ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಒಂದು ಡೇಟಾ ಏನಿದೆ ಅದು ನಿಮಗೆ SSPಗೆ ಶೇರ್ ಮಾಡಬೇಕು. ಅಲ್ಲಿವರೆಗೂ ನೀವೇನು ಮಾಡಬೇಕು, ಚೆಕ್ ಮಾಡ್ತಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿ, SSP ಸ್ಕಾಲರ್ಶಿಪ್ಪು ನಿಮಗೆ SC ST ಆಗಿದ್ದರೆ ಖಂಡಿತ ಚೆಕ್ ಮಾಡಬೇಕಾಗ್ತದೆ. 90,000 ಆಲ್ಮೋಸ್ಟ್ 1 lakh ನಿಮಗೆ ಆಲ್ಮೋಸ್ಟ್ ಎಲ್ಲ ಸ್ಕಾಲರ್ಶಿಪ್ ಅಮೌಂಟು ಬಂದ್ಬಿಟ್ಟಿರುತ್ತೆ ಇದರಲ್ಲಿ. ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ ತುಂಬಾ ಬರಲ್ಲ. ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಾದ್ರೆ, ನೀವು ಏನಾದ್ರು SNQ ಕೋಟಾದಲ್ಲಿ ಇತ್ತಂದರೆ ಫಸ್ಟ್ ಇಯರ್ ಬರ್ಬೇಕಾದ್ರೆ ನಿಮಗೆ 20,000 ಸ್ಕಾಲರ್ಶಿಪ್ ಕೊಡ್ತಾರೆ. ಸೆಕೆಂಡ್ ಇಯರ್ ಬಂದಾಗ ಜಸ್ಟ್ 3,000 ಕೊಡ್ತಾರೆ. ನೀವು ಫಸ್ಟ್ ಇಯರ್ ಅಪ್ಲೈ ಮಾಡಿದ್ರೆ ಸೆಕೆಂಡ್ ಇಯರ್ ಅಪ್ಲೈ ಮಾಡ್ಕೊಂಡು ನಿಮ್ಗೆ ಅದು ಕಂಟಿನ್ಯೂ 3,000 ಬರುತ್ತೆ. ಅದೇ ನೀವು ಫಸ್ಟ್ ಇಯರ್ಲಿ ಸ್ಕಾಲರ್ಶಿಪ್ ಹಾಕಿ ನಿಮಗೆ 20,000 ಸ್ಕಾಲರ್ಶಿಪ್ ಹಾಕಿದ್ರೆ ನಿಮಗೆ ಪ್ರತಿ ವರ್ಷವೂ 20,000 ಬರ್ತಾ ಹೋಗುತ್ತೆ. ಈ ಥರ ನಿಮಗೆ ತುಂಬಾ ಇರ್ತವೆ. ಇದು ಯಾರು ಗೊತ್ತಿಲ್ಲ, ಫಸ್ಟ್ ಇಯರ್ ಬಿಡು ಅಂತಾರೆ. ಯಾವುದೇ ಕಾರಣಕ್ಕೆ ಫಸ್ಟ್ ಇಯರ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಬಿಡೋಕ್ಕೆ ಯಾಕಂದರೆ ಫಸ್ಟ್ ಇಯರ್ ಅಪ್ಲೈ ಮಾಡಿದ್ರಂದರೆ ಸೆಕೆಂಡ್ ಇಯರ್ ಈಸಿ ಆಗ್ಬಿಡುತ್ತೆ. ಜಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಥರ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಹೇಳೋದು. ಮತ್ತು ಸ್ಕಾಲರ್ಶಿಪ್ ಬರೋದೇ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸ್ಕಾಲರ್ಶಿಪ್ ಬರುತ್ತೆ. ಅದು ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಬಂದೇ ಬರುತ್ತೆ. ಬಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ನಿಮಗೆ ಅಮೌಂಟ್ ಇದೇ ಟೈಮ್ಗೆ ಯಾವುದೇ ಕಾರಣಕ್ಕೂ ಯಾವೊಂದು ಯೂಟ್ಯೂಬರ್ಸ್ ಆದರೆ ಹೇಳೋಕ್ಕಲ್ಲ. ಯಾಕಂದರೆ ಗೌರ್ಮೆಂಟ್ ಹತ್ರ ಫಂಡ್ ಯಾವಾಗ ಬರುತ್ತೆ ಅವಾಗ ರಿಲೀಸ್ ಆಗಿ ನಿಮ್ಮ SSP ಕಡೆ ಬಿಟ್ಟಾಗ ಅವ್ರು SSP ಅವ್ರು ನಮ್ಗೆ ಹಾಕ್ತಾರೆ. ಇಷ್ಟೇ, ಇಲ್ಲಿ ಏನು ಥರ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಗೌರ್ಮೆಂಟ್ ಅಂತ ಫಂಡ್ ಇಲ್ಲದೇ ಇರೋ ಕಾರಣ ನಿಮ್ಗೆ ಒಂದು ಸ್ವಲ್ಪ ಲೇಟ್ ಆಗ್ತಿದೆ, ಎಲ್ಲರಿಗೂ ಬೇಜಾರಾಗ್ತಿದೆ. ಯಾಕಂದರೆ ಸ್ಟೂಡೆಂಟ್ಸ್ಗೆ ಯಾವುದೇ ಥರ ಅಮೌಂಟ್ ಕ್ರೆಡಿಟ್ ಆಗ್ತಿಲ್ಲ. ಖಂಡಿತ, ಯಾಕಂದರೆ ಸಾಕಷ್ಟು ಜನ ನಮ್ಗೆ ಇನ್ನು ಸ್ಕಾಲರ್ಶಿಪ್ ಕ್ರೆಡಿಟ್ ಆಗ್ತಿಲ್ಲ, ಹೋದ ವರ್ಷದ ಕ್ರೆಡಿಟ್ ಆಗ್ತಿಲ್ಲ ಅಂತ ಕಮೆಂಟ್ ಬಾಲ್ ಆಗ್ತಿದ್ರಿ. ನಿಮಗೆ ಅಮೌಂಟು ಹೋದ ವರ್ಷದಲ್ಲಿ ಇರೋವಂಥ ಇನ್ನೊಂದು ಸ್ಟೂಡೆಂಟ್ಸ್ಗಳಿಗೆ ಯಾರಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಿಲ್ಲ, ಈ ವರ್ಷ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಇನ್ನೂ 15 ಡೇಸಲ್ಲಿ ನಿಮ್ಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾ ಈ ಸ್ಟೆಪ್ಸ್ನ ನಿಮಗೆ ಯಾವ ಥರ ಅಂತ ಏನು ಹೇಳಿದ್ದೀನಿ, ಇದೇ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಇನ್ನೂ ಸ್ವಲ್ಪ ಜನ ಹೇಳ್ತೀವಿ ಇದೇ ಥರ ಅಪ್ಲೈ ಮಾಡ್ತಾ ಹೋಗ್ತೀವಿ, ನಾನು ಏನೋ ತಪ್ಪಾಗ್ತಾ ಇದ್ದೀನಾ ಇಲ್ಲ ಕರೆಕ್ಟ್ ಆಗ್ತಿದ್ದೀನಿ ಅಂತ ಕೇಳ್ತೀರಿ. ಕರೆಕ್ಟಾಗಿ ಆಗ್ತಿದ್ರೆ ನಿಮ್ಮ ಡೇಟ್ ಅನ್ನೋದು ಫೆಚ್ ಆಗ್ತಿಲ್ಲ ಅಷ್ಟೇ. ಇನ್ನು ಏನೇ ಅಪ್ಡೇಟ್ಸ್ ಬಂದರೆ ನಾನು ಖಂಡಿತ ನಮ್ಮ ಒಂದು ಚಾನಲ್ ತಿಳಿದಿರುತ್ತೆ ಅಂತ ಹೇಳ್ತಾ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೇನಾಗಿ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲಾಂದರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹೋಗಿ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸ್ ಅಲ್ಲಿ ಕೂಡ ಸಿಗ್ತಿರುತ್ತೆ. ಇದು ಒಂದೇ ಸ್ಕಾಲರ್ಶಿಪ್ ಅಲ್ಲ, ಬೇರೆ ಸ್ಕಾಲರ್ಶಿಪ್ ಬಗ್ಗೆ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಬೇಕಾದ್ರೆ ನೀವು ನಮ್ಮೊಂದು ಚಾನಲ್ ವಿಸಿಟ್ ಮಾಡಿ ಚೆಕ್ ಮಾಡಿದ್ರೆ ಸಿಗ್ತಿರುತ್ತೆ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಗುಡ್ ಅಷ್ಟೇ ಕೇರಳ ಬೇಡ. ಟಾಟಾ ಬಾಯ್.